ಇನ್ನು ಸರ್ಕಾರದ ಉಚಿತ ಬಸ್ ಯೋಜನೆ ಅಂತಂದ್ರೆ ಶಕ್ತಿ ಯೋಜನೆ ಬಗ್ಗೆ ಹಲವು ಟೀಕೆ ಟಿಪ್ಪಣಿಗಳು ಆಗ ಕೇಳಿಬರ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ. ಆದರೆ ವಿಜಯಪುರದ ಮಹಿಳೆಯರಿಗೆ ಈ ಶಕ್ತಿ ಯೋಜನೆಯೇ ಬದುಕನ್ನ ಕಟ್ಟಿಕೊಟ್ಟಿದೆ. ಹೊಸ ಉದ್ಯಮವನ್ನ ಆರಂಭಿಸಿ ನೂತನ ಯಶೋಗಾಥೆಯನ್ನ ಬರೆದಿದ್ದಾರೆ. ಒಬ್ಬರಿಂದ ಹೋಳಿಗೆ ತಯಾರಿ, ಮತ್ತೊಬ್ಬರಿಂದ ಪ್ಯಾಕಿಂಗ್. ಸಾವಯವ ದವಸ ಧಾನ್ಯಗಳಿಂದ ರೆಡಿಯಾಗಿರುವ ಖಾದ್ಯಗಳು ಕಟ್ಟಿಗೆ ಒಲೆಯಲ್ಲೇ ಬೇಯುತ್ತಿವೆ. ವಿಜಯಪುರದಲ್ಲಿ ತಯಾರಾಗ್ತಿರುವ ಇದೇ ಆಹಾರ ಪದಾರ್ಥಗಳು ಬೆಂಗಳೂರು ಶಾಪ್ಗಳನ್ನ ಸೇರಿ ಮಹಿಳೆಯರಿಗೆ ಲಾಭ ತಂದು ಕೊಡುತ್ತಿವೆ. ಇದೇ ಲಾಭದ ಉದ್ಯಮಕ್ಕೆ ಸರ್ಕಾರದ ಶಕ್ತಿ ಯೋಜನೆ ಸೇತುವೆಯಾಗಿದೆ. ಮಹಿಳೆಯರ ಹೋಳಿಗೆ ಉದ್ಯಮಕ್ಕೆ ಶಕ್ತಿ ಸೇತುವೆ. ಉಚಿತ ಪ್ರಯಾಣದ ಸದ್ಬಳಕೆ, ಲಕ್ಷ ಲಕ್ಷ ಲಾಭ. ಹೋಳಿಗೆ, ರೊಟ್ಟಿ, ಚಟ್ನಿ ಪುಡಿ ಅಂತ ಉತ್ತರ ಕರ್ನಾಟಕದ 10 ಬಗೆಯ ಖಾದ್ಯ ತಯಾರು ಮಾಡುತ್ತಿದ್ದ ಮಹಿಳೆಯರಿಗೆ ಮಾರಾಟಕ್ಕೆ ಮಾರ್ಕೆಟ್ ಇಲ್ಲದಂತಾಗಿತ್ತು. ಹೀಗೆ ಸಂಕಷ್ಟದಲ್ಲಿದ್ದ ಮಹಿಳೆಯರಿಗೆ ನೆರವಾಗಿದ್ದೇ ಶಕ್ತಿ ಯೋಜನೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬವಲಾದಿ ಗ್ರಾಮದ ವಡಲಧನಿ ಮಹಿಳಾ ಒಕ್ಕೂಟ 2019ರಲ್ಲಿ ಸ್ಥಾಪನೆಯಾಗಿತ್ತು. ವಲಸೆ ಗುಳೆ ಹೋಗುತ್ತಿದ್ದ ಮಹಿಳೆಯರನ್ನ ಒಗ್ಗೂಡಿಸಿ ಗ್ರಾಮದಲ್ಲೇ ಉದ್ಯಮ ಆರಂಭಿಸಲಾಗಿತ್ತು. ವ್ಯಾಪಾರ ಆಗ್ತಿರಲಿಲ್ಲ. ಆಗ ಶಕ್ತಿ ಯೋಜನೆಯ ಉಚಿತ ಬಸ್ ಪ್ರಯಾಣ ಇವರ ನೆರವಿಗೆ ಬಂದಿದೆ. ಆ ವಡಲಧನಿ ಒಕ್ಕೂಟದಾಗ ಒಂದು 80 ಜನ ಮಹಿಳೆಯರು ಇದ್ದೀವ್ರಿ ನಾವು. ಅದು ವಲಸೆ ಮಹಿಳೆಯರಿ. ಅಲ್ಲಿ ಅದರಾಗಿ ಒಂದು 20 ಜನ ಮಹಿಳೆಯರು ಕೃಷಿ ಮಹಿಳೆಯರು. ಆ 20 ಜನ ಮಹಿಳೆಯರು ಸೇರಿ ನಾವು ಜೀವನ ಉಪಯೋಗಕ್ಕಾಗಿ ಹೋಳಿಗೆ, ಸಜ್ಜೆ ರೊಟ್ಟಿ, ಆಮೇಲೆ ಶೇಂಗಾದ ಹಿಂಡಿ, ಕಾರೆಳ ಹಿಂಡಿ, ಜೋಳದ ರೊಟ್ಟಿ ಇವೆಲ್ಲನೂ ಮಾಡ್ತೇವ್ರಿ. ಇವೆಲ್ಲ ಮಾಡಿ ಉಚಿತ ಬಸ್ ಬೆಂಗಳೂರು ಬಸ್ಸಿಗೆ ಹೋಗ್ತೇವ್ರಿ. ಅಲ್ಲಿ ಮಾರಾಟ ಮಾಡ್ತೇವ್ರಿ. ಭಾಳ ಅನುಕೂಲ ಆಗ್ಯದ್ರಿ ನಮ್ಗೆ ಹೋಗಿ ಬರ್ಲಾಕ್ರಿ. ವಡಲಧನಿಯಲ್ಲಿ 20 ಮಹಿಳಾ ಸದಸ್ಯರಿದ್ದು ಸಾವಯವ ಧಾನ್ಯಗಳನ್ನು ಬಳಸಿಕೊಂಡು ಬೆಲ್ಲದ ಹೋಳಿಗೆ, ಶೇಂಗಾ ಹೋಳಿಗೆ, ಗೋಧಿ ಹೋಳಿಗೆ ಜೊತೆಗೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಅಗಸಿ ಚಟ್ನಿ, ಶೇಂಗಾ ಚಟ್ನಿ ತಯಾರಿಸಿ ಪ್ಯಾಕ್ ಮಾಡ್ತಾರೆ. 2 ಅಥವಾ 3 ಸದಸ್ಯರು ಬೆಂಗಳೂರಿಗೆ ತೆರಳಿ ಮಾರಾಟ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿರುವ ರಾಗಿ ಕಣ, ಪೂರ್ಣಸಂತೆ, ಸಂವಾದ ಬದುಕು ಕಾಲೇಜ್ ಇವರ ಉತ್ಪನ್ನಗಳನ್ನ ಖರೀದಿ ಮಾಡ್ತಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆ ನಮಗೆ ಯೋಚನೆ ಬಂದಿರೋದು. ನಾವು ಯೋಚನೆ ಮಾಡಿರೋದು ಇಲ್ಲೇ ನಮ್ಮ ಇಂಡಿಯಿಂದ ಮತ್ತು ಹೋರ್ತಿಯಿಂದ ಉಚಿತ ಬಸ್ಸನ್ನು ಹತ್ಕೊಂಡು ವಾರದಲ್ಲಿ 3 ಜನ ಹೋಗಿ ಬರೋದಾ ಅಂಥೇಳಿ ನಾವು ಯೋಚನೆ ಮಾಡ್ಕೊಂಡ್ವಿ. ಎಲ್ಲ ಬೆಂಗಳೂರು ಹೋಗಿ ಬರೋದಂತ ಹೇಳಿ ನಾವು ಯೋಚನೆ ಮಾಡ್ಕೊಂಡ್ವಿ. ಅದಾದ ನಂತರ ನಮಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿರೋದು ರಾಗಿ ಕಣ, ಪೂರ್ಣಸಂತೆ ಮತ್ತು ಸಂವಾದ ಬದುಕು ಕಾಲೇಜು ನಮ್ಮ ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತೀವಿ ಅಂತಂದಾಗ ನಮಗೂ ಕೂಡ ಒಂದು ಧೈರ್ಯ ಬಂತು. ಆವಾಗ ಪ್ರತಿ ವಾರಕ್ಕೊಮ್ಮೆ, ಪ್ರತಿ ಶನಿವಾರಕ್ಕೊಮ್ಮೆ ಇಲ್ಲಿಂದ 3 ಜನ ಹೆಣ್ಮಕ್ಳು ರೊಟ್ಟಿ ಅಂದರೆ ವಾರಕ್ಕೆ ಬೇಕಾದ 500 ರೊಟ್ಟೆಗಳು ಮತ್ತು ಹೋಳಿಗೆ, ಹಿಂಡಿ ಎಲ್ಲ ಚಟ್ನಿಗಳನ್ನು ತಗೊಂಡು 3-4 ಜನ ಸೇರಿ ಹೋಗಿ ಆ ಪ್ರಾಡಕ್ಟ್ಗಳನ್ನು ಕೊಟ್ಟು ಪ್ರತಿ ತಿಂಗಳು 30,000 ಬಂಡವಾಳ ಹಾಕಿ 1 ಲಕ್ಷ ವ್ಯಾಪಾರ ಮಾಡ್ತಾರೆ. ಸಾರಿಗೆ ವೆಚ್ಚ ಉಚಿತ ಇರೋದ್ರಿಂದ ಪ್ರತಿ ತಿಂಗಳು 70,000 ಲಾಭ ಸಿಗ್ತಿದೆ. ಇದನ್ನ ಎಲ್ಲರೂ ಹಂಚಿಕೊಳ್ತಿದ್ದಾರೆ. ಹೀಗೆ ಶಕ್ತಿ ಯೋಜನೆ ಮಹಿಳೆಯರ ಸ್ವ ಉದ್ಯೋಗಕ್ಕೆ ಹೊಸ ಶಕ್ತಿ ತುಂಬಿದೆ. ವಡಲಧ್ವನಿ ಮಹಿಳಾ ಸಂಘಟನೆಯ ಬಗ್ಗೆ TV9 ವರದಿಗೆ ಮೆಚ್ಚುಗೆ. ವಡಲಧ್ವನಿ ಮಹಿಳಾ ಸಂಘಟನೆಯ ಬಗ್ಗೆ TV9 ವರದಿಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಡಲಧನಿ ಎಂಬ ಮಹಿಳಾ ಸಂಘ ಕಟ್ಟಿಕೊಂಡು ದೂರದ ವಿಜಯಪುರದ ಇಂಡಿಯಲ್ಲಿ ಹೋಳಿಗೆ ತಯಾರಿಸಿ ಶಕ್ತಿ ಯೋಜನೆಯಡಿ ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಬೆಳೆಸಿ ಬೆಂಗಳೂರಿಗೆ ತಂದು ವ್ಯಾಪಾರ ಮಾಡಿ ಕೈತುಂಬಾ ಆದಾಯ, ನೆಮ್ಮದಿಯ ಬದುಕು ಕಟ್ಟಿಕೊಂಡ ಈ ಮಹಿಳೆಯರ ಕತೆ ಸ್ಫೂರ್ತಿದಾಯಕವಾಗಿದೆ. ಹೆಂಡತಿ ದೇವಸ್ಥಾನಕ್ಕೆ ಹೋದವಳು ತಿಂಗಳಾದರೂ ಬರಲಿಲ್ಲ. ಶಕ್ತಿ ಯೋಜನೆ ಬಂದ ಮೇಲೆ ಹೆಂಗಸರು ಮನೆಯಲ್ಲೇ ಇರಲ್ಲ ಎಂಬಿತ್ಯಾದಿ ಹೊಟ್ಟೆ ತುಂಬಿದ ಮಂದಿಯ ವ್ಯವಸ್ಥಿತ ಅಪಪ್ರಚಾರಗಳ ಬದಲು ಇಂಥ ಸುದ್ದಿಗಳು ಹೆಚ್ಚು ಜನರನ್ನ ತಲುಪಬೇಕು. ಆ ಮೂಲಕ ಮತ್ತಷ್ಟು ಮಹಿಳೆಯರು ಬದುಕಿನ ಹೊಸ ಹಾದಿ ಕಂಡುಕೊಳ್ಳುವಂತಾಗಬೇಕು. ಆಗಲೇ ಯೋಜನೆ ಉದ್ದೇಶ ಪೂರ್ಣ ಸಾಕಾರಗೊಳ್ಳಲಿದೆ. ಹೀಗಂತ ಶಕ್ತಿ ಯೋಜನೆಯನ್ನ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ. ಅಶೋಕ್ ಎಡಳ್ಳಿ, TV9 ವಿಜಯಪುರ.